ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ರಮಣ್ ತುಂಬ ಬ್ಯುಸಿಯಾಗಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಸಂಗೀತ ಬಂದು, ಏನ್ರಿ ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀರಾ, ಟೈಮ್ ಆಗಿದೆ ಬನ್ನಿ ಮಲ್ಕೊಳ್ಳಿ ಅಂದಾಗ, ನನಗೆ ನಿದ್ದೆ ಬರ್ತಿಲ್ಲ ನೀನು ಹೋಗು ಅಂದಾಗ, ಯಾಕ್ರೆ ಈ ಥರ ಅಂತೀರಾ, ನಿಮ್ಮ ಆರೋಗ್ಯ ಹಾಳಾಗಲ್ವಾ, ಯಾವಾಗಲೂ ಈ ಥರ ಲೇಟಾಗಿ ಮನಿಕೊಂಡ್ರೆ ಅಂತ ಕೇಳ್ತಾ ಇರಬೇಕಾದ್ರೆ ರಮಣ್ ಹೇಳ್ತಾ ಇರ್ತಾರೆ, ಇಲ್ಲ ನಮಗೆ ಟಾಪಿನ್ ಫಾರ್ಮಸ್ಯೂಟಿಕಲ್ ಕಂಪ್ನಿಯಿಂದ ನಮಗೆ ಮಾತ್ರೆನ ತಯಾರು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದಕ್ಕೋಸ್ಕರ ನಾನು ಮೇಲ್ನ ಸೆಂಡ್ ಮಾಡಬೇಕು, ಆಮೇಲೆ ಬ್ಯುಸಿ ಆಗಿಬಿಡ್ತೀನಿ, ಒಂದು ಅರ್ಧ ಗಂಟೆ ನೀನು ಹೋಗು, ನಾನು ಆಮೇಲೆ ಬಂದು ಮಲಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ, ಇಷ್ಟು ಕಷ್ಟಪಟ್ಟು ಯಾಕ್ರೆ ನೀವು ದುಡಿಬೇಕು, ಏನಾಗಿದ್ದೀರಿ, ನಮಗೆ ಕೊರತೆ ಆಯಿತಾ, ಆರಾಮಾಗಿ ಮಲ್ಲಿರಬೇಕಲ್ವ ಅಂದಾಗ ರಾಮಣ್ಣ ಹೇಳ್ತಾ ಇರ್ತಾನೆ, ಏನು ಆರಾಮಾಗಿರೋದು ಸಂಗೀತ, ನಿನ್ನ ಟೀ ಅಂಗಡಿ ಮುದ್ದಿನ ಸೊಸೆ ಬಂದಾಗಿಂತಲೂ ಸಹ ನನಗೆ ನೆಮ್ಮದಿನೇ ಇಲ್ದಂಗಾಗಿದೆ, ನಿನ್ನ ಮಗ ಅಜಿತ್ ಮದುವೆ ಆದ್ಮೇಲೆ ಅವತ್ತಿಂದಲೂ ಸಹ ನನ್ನ ಮನಸ್ಸು ಹಾಳಾಗಿದೆ, ಅವತ್ತಿನಿಂದ ಇವತ್ತಿನವರೆಗೂ ಸಹ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಳು ಇದಳಲ್ಲ ನಿನ್ನ ಸೊಸೆ ಭೂಮಿಯಿಂದ ಎಲ್ಲರ ಮನಸ್ಸಿಗೂ ಸಹ ತುಂಬ ನೋವಾಗಿದೆ, ಯಾರು ತಾನೇ ನೆಮ್ಮದಿಯಾಗಿದ್ದಾರೆ ಆಯಿತಾ, ಹೇಳು ನೋಡೋಣ, ಅಂಜನ ಮನೆ ಬಿಟ್ಟೆ ಹೋದ್ಲು ಆಯಿತಾ, ಶ್ರವಣ್ ಎಷ್ಟು ಸಲ ಮನೆ ಬಿಟ್ಟು ಹೋದ, ಮನಸ್ವಿನಿ ಹೋದ್ಲು, ಇವಾಗ ದೇವ್ಯಾನು ಸಹ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು, ಹೀಗಿರಬೇಕಾದ್ರೆ ನೆಮ್ಮದಿ ಎಲ್ಲಿದೆ ಸಂಗೀತ ಅಂತ ಕೇಳ್ತಾ ಇರ್ತೀನಿ. ಯಾರು ಹೆಂಗಾದರೂ ಸಹ ಎಲ್ಲಿಗಾದ್ರೂ ಹೋಗಿ ಹಾಳಾಗಲಿ ಆಯಿತಾ, ನಾನೊಬ್ಳು ಚೆನ್ನಾಗಿರಬೇಕು ಅಂತ ಎಮ್ಮೆ ನನಗೆ ಸಾಟಿ ಇಲ್ಲ ಅಂತಾರಲ್ಲ, ಅದೇ ರೀತಿ ಅವಳು ಕೆಟ್ಟ ಕಾಲ್ಗುಡ್ನಿಂದ ನಮ್ಮ ಮನೆಗೆ ಬಂದಳು, ಮನೇಲಿ ಇರೋರಿಗೆಲ್ಲ ಸಹ ನೆಮ್ಮದಿನ ಹಾಳಾಗೋಗಿದೆ, ಅವಳು ಹೋಗೋವರೆಗೂ ಸಹ ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಬೇಜಾರು ಮಾಡಿಕೊಂಡು, ಅಲ್ಲ ರೀ ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ಮುಂಚೆನೂ ಹೇಳಿದ್ದೀನಿ, ಭೂಮಿ ತುಂಬ ಒಳ್ಳೆ ಹುಡುಗಿರಿ, ನೀವು ಯಾಕ್ರೆ ಅವಳನ್ನ ಅರ್ಥ ಮಾಡ್ಕೋತಿಲ್ಲ ಆಯಿತಾ, ಒಂದಲ್ಲ ಒಂದು ದಿನ ಅವಳು ಒಳ್ಳೆತನ ನಿಮಗೆ ಅರ್ಥ ಆಗುತ್ತೆ, ಸಂಜೆನೂ ಸಹ ನೀವು ಆ ಹುಡುಗಿಗೆ ಬೈದರೆ ಆಯಿತಾ, ಪ್ಲೀಸ್ ರೀ, ಇದರಿಂದ ಮನೆಯವರೆಲ್ಲರೂ ಸಹ ಅವಳ ಬಗ್ಗೆ ತಪ್ಪಾಗೆ ತಿಳ್ಕೊತಾರೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ರಾಮಣ್ಣ, ನಿನಗೆ ಮಾತ್ರ ನನಗೆ ಹೇಳೋಕ್ಕಾಗಲ್ಲ ಆಯಿತಾ, ಏನಾದರೂ ಮಾಡ್ಕೊಂತ ಲ್ಯಾಪ್ಟಾಪ್ ತೊಗೊಂಡು ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ರೀ ಅಂತ ಕರೆದ್ರೂ ಸಹ ರೆಸ್ಪಾನ್ಸ್ ಮಾಡ್ತಾನೆ, ಹಾಗೆ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಮಲಗಿರ್ತಾರೆ. ಅಜಿತ್ ಮಲ್ಕೋಕ್ಕಾಗ್ದಲೇ ಯೋಚನೆ ಮಾಡ್ತಾ ಇರ್ತಾನೆ, ಪಾಪ ಕೋರ್ಟಿಗೆ ಬರಬೇಡ ಅಂದರೂ ಸಹ ಇವಳು ಬಂದುಬಿಟ್ಲು, ನಾನು ಸಿಟ್ಟಲ್ಲೂ ಸಹ ಶ್ರವಣ್ ಮಾವನ ಮೇಲಿರೋ ಸಿಟ್ಟನ್ನು ಸಹ ಇವಳ ಮೇಲೆ ನಾನು ತೀರಿಸ್ಕೊಬಿಟ್ಟೆ, ಸಾರಿ ಕೇಳಬೇಕು ಅಂತ ಭೂಮಿ ಕೆಳಗಡೆ ಮಲಗಿರ್ತಾಳಲ್ವ, ಅಲ್ಲಿ ಸಾರಿ ಕೇಳೋಕ್ಕೆ ಅಂತ ಬರ್ತಾನೆ. ಭೂಮಿ ಎದಳು ಅಂದರೂ ಸಹ ಭೂಮಿ ಎದಳಲ್ಲ, ಹಾಗೆ ಮಲಗಿರ್ತಾಳೆ. ಈವಿಲ್ ಡೆಡ್ ಎದಳು, ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ನೀನು ಈವಿಲ್ ಡೆಡ್ ಎದಳು ಅಂತ ಕೂಗ್ತಾ ಇರ್ತಾನೆ. ಉಶ್ ಅಂದರೂ ಎದಳಲ್ಲ, ಏನು ಮಾಡಿದ್ರು ಸಹ ಭೂಮಿ ಎದಳಲ್ಲ. ಅವಾಗ ಪಕ್ಕಕ್ಕೆ ಬಂದುಬಿಟ್ಟು ಈವಿಲ್ ಡೆಡ್ 4 ಎದಳು ಅಂತ ಅಂದರೂ ಸಹ ಎದಳಲ್ಲ. 4 ಬಂದಿಲ್ವಲ್ಲ, ಬೇಡ ಅವಳಿಗೆ ನಿಕ್ ನೇಮ್ ಅಪ್ಸರೆ ಅಂತ ಇಡೋಣ ಅಂದ್ಬಿಟ್ಟು ಅಪ್ಸರೆ ಎದಳು ಅಂದ್ಬಿಟ್ಟು ಉಫ್ ಅಂತ ಮಾಡ್ತಾನೆ. ಅವಾಗ ಅವಳು ಸಡನ್ನಾಗಿ ಕಣ್ಣು ಬಿಟ್ಬಿಡ್ತಾಳೆ. ಅವಾಗ ಇವನು ಸಹ ಹಾಗೆ ಶಾಕಾಗಿ ಭೂಮಿನ ನೋಡ್ತಾ ಇರ್ತಾನೆ. ಅವಾಗ ಭೂಮಿ ಸಾಹೇಬ್ರೆ ಅಂತ ಎದ್ಬಿಟ್ಟು, ಏನ್ರಿ ಮಾಡಿದ್ರಿ ನೀವು ಆಯಿತಾ, ನನ್ನನ್ನು ಗಂಡುಗೂಳಿ ಅಂತ ಅನ್ಕೊಬಿಟ್ಟು ಇಷ್ಟು ವರ್ಷ ಕಾಪಾಡ್ಕೊಂಡಿದ್ದ ನನ್ನ ಮಾನ ಮರ್ಯಾದೆ ಎಲ್ಲನೂ ಸಹ ಹಾಳು ಮಾಡೋಕ್ಕೆ ಬಂದಿದ್ದೀರಾ ಅಂತ ಕಿರುತ್ತಾ ಇರ್ತಾಳೆ. ಅವಾಗ ಅಜಿತ್ತು, ಅಲ್ಲ ಸಾಹೇಬ್ರೆ, ಗಂಡುಗುಳಿ ಮೇಲೆ ನೀವು ಈ ಥರ ಮಾಡ್ತಾ ಇದ್ದೀರಲ್ಲ, ನೀವೇನೋ ಮಾಡಿದ್ದೀರಾ ನನಗೆ ಅಂತ ಕಿರ್ಚಾಡ್ತಾ ಇರ್ತಾಳೆ. ಇಲ್ಲಮ್ಮ, ನಾನು ಏನು ಮಾಡಿಲ್ಲ, ಬರೀ ನಿನ್ನ ಪಕ್ಕ ಕೂತಿದ್ದೆ ಅಂದಾಗ, ಇಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ಇದು ಮಾಡಿದ್ದೀರಾ, ನಾನು ಎಷ್ಟು ಅಮಾಯಕಳು, ನನ್ನ ಮೇಲೆ ಈ ಥರ ಮಾಡಿದ್ದೀರಾ ಅಂತ ಅನ್ಬೇಕಾದ್ರೆ, ಮುಚ್ಚು ಬಾಯಿ, ಅದು ಮೆಂಟಲ್, ನಾನು ಏನು ಮಾಡಿಲ್ಲ ಆಯಿತಾ, ಹೇಳೋದು ಕೇಳು ಅಂದಾಗ, ಇಲ್ಲ ನೀವೇನೋ ಮಾಡಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಹೇಳೋಕ್ಕೂ ಮುಂಚೆ ಹಿಂಗೆ ಬಾಯಿ ಬಿಡ್ಕತ್ತಿಯಲ್ಲಿ, ಅಲ್ಲಿ ನೋಡಿ ಮಿರರ್ ನೋಡು ಆಯಿತಾ, ಈಗ ತಾನೇ ಗಿಡದಲ್ಲಿ ಕಿತ್ಕೊಬಂದು ಪೋಣಿಸಿ ಮಡಿಸ್ತಾ ರೀತಿ ಹೂವಿದೆ, ಒಂಚೂರು ಬಾಡಿಲ್ಲ, ಅದರಲ್ಲೂ ಬಟ್ಟೆ ನೋಡ್ಕೊ ಆಯಿತಾ, ಒಂಚೂರು ಏನೂ ಆಗಿಲ್ಲ, ಮದುವೆ ಮನೆಗೆ ಹೋಗ್ಬೋದು, ಆ ರೀತಿ ರೆಡಿಯಾಗಿ ಮನ್ಕೊಂಡಿದ್ದೆ, ಅಂದಮೇಲೆ ನಾನು ಏನು ಮಾಡಿಲ್ಲ ಕಣಮ್ಮ ಅಂತ ಇರ್ತಾನೆ. ಅವಾಗ ಸೀರೆ ಎಲ್ಲ ಸರಿ ಮಾಡ್ಕೋತಾ ಇರ್ತಾಳೆ. ಹಾಗಾದರೆ ಪಕ್ಕದಲ್ಲಿ ಕೂತಿದ್ರು, ನೀವೇನು ಮಾಡೋಕ್ಕೆ ಬಂದಿದ್ರಿ ಅಂದಾಗ, ಇಲ್ಲಮ್ಮ ಸುಮ್ಮನೆ ನೋಡೋಕ್ಕೆ ಅಂತ ಬಂದಿದ್ದೆ, ನಿಜವಾಗ್ಲೂ ನಾನು ಏನು ಮಾಡಿಲ್ಲ, ನನ್ನ ಮಾತನ್ನ ಕೇಳು ಅಂತ ಅಜಿತ್ತು ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಏನು ಮಾಡಲ್ಲ ಅಂದ್ಬಿಟ್ಟು ಮಾಡಿದ್ದೀರಾ ಅಂದಾಗ, ಅಯ್ಯೋ ಅದೆಲ್ಲ ನನಗೆ ನೆನಪಿದೆ ಆಯಿತಾ, ಮನಸ್ಸು ಪರಿಶುದ್ಧವಾಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಇವತ್ತು ನಿಮ್ಮ ಮನಸ್ಸೇ ಪರಿಶುದ್ಧವಾಗಿಲ್ಲ ಅಂತ ಭೂಮಿ ವಾದ ಮಾಡ್ತಾ ಇರ್ತಾಳೆ. ಅವಾಗ ಅಜಿತ್ ಭೂಮಿನ ಬಾಯಲ್ಲಿ ಕುತ್ಕೊಂಡ್ಬಿಟ್ಟು ಮಂಚದ ಮೇಲೆ ಕೂರಿಸ್ತಾ ಇರ್ತಾನೆ. ನೀವು ನನ್ನ ಮುಟ್ಟಬೇಡಿ ಆಯಿತಾ, ದೂರ ಇರಿ ಅಂದಾಗ, ಸರಿ ಆಯಿತು ಅಂತ ಭೂಮಿ ಕೆಳಗಡೆ ಕೂತ್ಕೊಳ್ಳೋಕೆ ಹೋಗ್ತಾಳೆ. ಅವಾಗ ಬೇಡ ಅಂತ ಮಂಚದ ಮೇಲೆ ಕೂರಿಸ್ತಾನೆ. ಅಜಿತ್ ಕೆಳಗಡೆ ಕೂತ್ಕೊಂಡು 5 ನಿಮಿಷ ಧ್ಯಾನ ಮಾಡ್ತಾ ಇರ್ತಾನೆ. ನೋಡು, ನಾನು ಇವಾಗ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಆಯಿತಾ, ಸತ್ಯವನ್ನು ಬಿಟ್ಟು ನಾನು ಏನು ನಿನಗೆ ಸುಳ್ಳೆಲ್ಲ ಹೇಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡು, ನಾನು 1 ವರ್ಷ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ, 3 ತಿಂಗಳಿಂದಲೂ ಸಹ ನಿನ್ನ ಜೊತೆನೇ ನಾನು ಇದ್ದೀನಿ, ಯಾವತ್ತಾದರೂ ಸಹ ನಾನು ಮಿಸ್ಬಿಹೇವ್ ಮಾಡಿದ್ದೀನಿ ಅಂದಾಗ ಭೂಮಿ ಇಲ್ಲ ಅಂತ ಕತ್ತು ಅಲ್ಲಾಡಿಸ್ತಾ ಇರ್ತಾಳೆ. ಮತ್ತು ಯಾಕೆ ನೀನು ಈ ಥರ ಅಂದ್ಕೊಂಡಿದ್ಯಾ ಆಯಿತಾ, ಅವತ್ತು ನಿನ್ನನ್ನು ಸುಮ್ಮನೆ ಕೈ ಟಚ್ ಮಾಡಿದ್ಗೂ ಸಹ ನಾನು ಕೈನ ಉಜ್ಜಿ ಸಹ ನಾನು ತೊಳ್ಕೊಂಡೆ. ಆಮೇಲೆ ಇನ್ನೊಂದು ದಿನ ಏನು ಗೊತ್ತಾ, ಅದೇ ಟಿ ವಿಷಯವಾಗಿ ಚಾಲೆಂಜ್ ಮಾಡಿದ್ವಲ್ಲ, ಅವತ್ತು ಸತ್ಯಣ್ಣ ಮುತ್ಕೊಡೋಕೆ ಹೇಳಿದ್ರಲ್ಲ, ಆವಾಗಲೂ ಸಹ ಕೊಟ್ಟ ಮೇಲೆ ನಾನು ತುಟಿನ ಉಜ್ಜುತ್ತಾ ಇದ್ದೆ, ಆ ತುಟಿ ನನ್ನ ಕೈಗೆ ಬರೋ ರೀತಿ ಇತ್ತು, ಆ ಥರ ನಾನು ತೊಳ್ಕೊತಾ ಇದ್ದೆ. ಅಂದಮೇಲೆ ನಾನು ನಿನ್ನ ಜೊತೆ ಹೇಗೆ ನಾನು ಮಿಸ್ಬಿಹೇವ್ ಮಾಡ್ತೀನಿ ಹೇಳು ಆಯಿತಾ, ಆ ಥರ ಎಲ್ಲ ನಾನು ಮಾಡಲ್ಲ ಆಯಿತಾ, ನನ್ನನ್ನು ಅರ್ಥ ಮಾಡ್ಕೊತ ಹೇಳ್ತಾ ಇರ್ತಾನೆ. ಲಿಟ್ರಲಿ ಏನು ಗೊತ್ತಾ, ನನಗೆ ಎಷ್ಟೇ ಸಹ ಇದ್ದರೂ ಸಹ ನಾನು ಕಂಟ್ರೋಲ್ ಮಾಡಿಕೊಂಡು ನಿನ್ನನ್ನು ಟಚ್ ಮಾಡಬಾರ್ದು ಅನ್ನೋ ರೀತಿ ನಾನು ಎಲ್ಲನೂ ನೆನಪಿಸ್ಕೊಂಡು
ಮಾಡಿಕೊಂಡು ಪರಿಶುದ್ಧವಾಗಿದ್ದೀನಿ ಅಂತ ಭೂಮಿಗೆ ಹೇಳ್ಬೇಕಾದ್ರೆ ಭೂಮಿ ತಲೆ ಅಲ್ಲಾಡಿಸ್ತಾ ಇರ್ತಾಳೆ. ನೋಡು ಈ ಥರ ಎಲ್ಲ ಇರಬೇಕಾದ್ರೆ ನಾನು ನಿನ್ನನ್ನು ಹೇಗೆ ಮಿಸ್ಯೂಸ್ ಮಾಡ್ಕೋತೀನಿ, ಸುಮ್ಮನೆ ಪಕ್ಕದಲ್ಲಿ ಕೂತಿದ್ದೆ, ನೀನು ಅಂದ್ಕೊಂಡಾಗೆ ನಾನು ಏನು ಮಾಡಿಲ್ಲ, ಭೂಮಿ ನನ್ನ ನಂಬು ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಸರಿ ಆಯಿತು ಸಾಹೇಬ್ರೆ, ನಾನು ನಿಮ್ಮನ್ನು ನಂಬ್ತೀನಿ ಅಂತ ಹೇಳ್ತಾ ಇರ್ತಾನೆ. ನೋಡಿ ಸಾಹೇಬ್ರೆ, ನೀವು ಶೀಲವಂತ ಸಾಹೇಬ್ರು ಅಂತ ನಾನು ನಂಬಿದ್ದೀನಿ, ಪ್ಲೀಸ್ ಬಿಟ್ಬಿಡಿ ಅಂದಾಗ, ನೋಡು ನಂಬಬೇಕು ಅಂತ ಅನಿಸಿದ್ರೆ ನಂಬು, ಇಲ್ಲ ಅಂತಂದರೆ ಇನ್ನು 20 ನಿಮಿಷ ಆದರೂ ಪರವಾಗಿಲ್ಲ, ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಾಗ ಕೈ ಮುಗಿದು ಬೇಡ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಭೂಮಿ ಕೈ ಮುಗಿದು ಕೈನ ಹಿಡ್ಕೊಂಡು ಬನ್ನಿ ಸಾಹೇಬ್ರೆ ಅಂತ ಮಂಚದ ಮೇಲೆ ಮಲಗಿಸ್ತಾ ಇರ್ತಾಳೆ. ನಾನೇನು ಅಂದ್ಕೊಂಡಿಲ್ಲ, ಮಲ್ಕೊಳ್ಳಿ ಅಂತ ಮಲಗಿಸ್ತಾ ಇರ್ತಾಳೆ. ಅವಳು ಸಹ ಮಲಗ್ತಾಳೆ. ಆಮೇಲೆ ಅಪ್ಪ ನಮ್ಮ ಸಾಹೇಬ್ರು ಇಷ್ಟೆಲ್ಲ ನನಗೆ ಅರ್ಥ ಮಾಡಿಸೋ ಅಷ್ಟೊತ್ತಿಗೆ ನನ್ನ ತಲೆ ಕೆಟ್ಟೋಯ್ತು, ನನಗೆ ತುಂಬ ತಲೆ ನೋವ್ತಿದೆ, ಯಾಕೋ ನಾನು ಮಾಡಿರೋ ಟೀನೇ ನಾನೇ ಕುಡಿಬೇಕು ಅಂತ ಅನ್ನಿಸ್ತಿದೆ, ಹೋಗಿ ನಾನೊಂದು ಲೋಟ ಟೀ ಮಾಡ್ಕೊಂಡು ಕುಡಿದ್ಬಿಡ್ತೀನಪ್ಪ, ಆವಾಗಲಾದ್ರೂ ತಲೆನೋವು ಕಡಿಮೆ ಆಗ್ಬೋದು ಅಂತ ಭೂಮಿ ಟೀ ಮಾಡ್ಕೊಳ್ಳೋಕ್ಕೆ ಅಂತ ಕಿಚನ್ಗೆ ಹೋಗ್ತಾ ಇರ್ತಾಳೆ. ಈ ಕಡೆ ಶ್ರವಣ್ ಸಹ ಇನ್ನೂ ಕೆಲಸ ಮಾಡ್ತಾ ಇರ್ತಾನೆ. ಭೂಮಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬರ್ತಾ ಇರ್ತಾಳೆ. ಆಗ ಶ್ರವಣ ನೋಡ್ತಾಳೆ. ಶ್ರವಣ್ ಓದ್ತಾ ಇರ್ತಾನೆ. ತಲೆ ಎಲ್ಲ ನೋವು ಅಂತ ಕಣ್ಣೆಲ್ಲ ಉಜ್ಕೊಂಡು ತಲೆ ಎಲ್ಲ ನೋವು ಅಂತ ತಲೆ ಪ್ರೆಸ್ ಮಾಡ್ಕೊತಿರ್ಬೇಕಾದ್ರೆ ಅದನ್ನು ನೋಡಿ ಟೀ ತೊಗೊಬಂದ್ಬಿಟ್ಟು ಟೀ ಕೊಡೋಕ್ಕೆ ಅಂತ ಹೋಗ್ತಾಳೆ. ಥ್ಯಾಂಕ್ಸ್ ಮಗಳೇ, ನೀನು ನನ್ನ ಅರ್ಥ ಮಾಡ್ಕೊಂಡು ಟೀ ತೊಗೊಬಂದೆಲ್ಲ, DNA ಟೆಸ್ಟ್ ಮಾಡ್ಸೋಕ್ಕಿಂತಲೂ ಸಹ ಹಾಗೇ ಇರ್ಬೋದಿತ್ತು ಅಂತ ಮುಖ ನೋಡೋಕೆ ಹೋದಾಗ ಅದು ಭೂಮಿ ಆಗಿರುತ್ತೆ. ಆಗ ಭೂಮಿ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಸಾರಿ, ನಾನು ನನ್ನ ಮಗಳು ಮನಸ್ವಿನಿ ಅಂತ ಅಂದ್ಕೊಂಡಿದ್ದೆ ಅಂದಾಗ, ನನ್ನನ್ನು ನೀವು ನನ್ನ ಮಗಳು ಅಂತ ಅಂದ್ಕೊಳ್ಳಿ ದೊಡ್ಡ ಸಾಹೇಬ್ರೆ, ಆಯಿತಾ, ಎಷ್ಟೋ ಆಗಲಿ ನೀವು ನನಗೆ ಅಪ್ಪನ ಪ್ರೀತಿನ ಸ್ವಲ್ಪ ದಿನ ಕೊಟ್ಟಿದ್ದೀರಾ ಆಯಿತಾ ಅಂದಾಗ, ನೀನೇನಕ್ಕೆ ಟೀ ತಂದೆ ಅಂತ ಕೇಳ್ತಾ ಇರಬೇಕಾದ್ರೆ, ನೀವು ಓದ್ತಾ ಇದ್ರಲ್ಲ, ತುಂಬ ಟೆನ್ಷನ್ ಆಗಿತ್ತಲ್ಲ, ಅದಕ್ಕೋಸ್ಕರ ನಾನೇ ತಂದೆ, ಬೇಜಾರು ಮಾಡ್ಕೋಬೇಡಿ ಆಯಿತಾ, ಈ ಕೇಸಿಂದ ನಾವು ಹೊರಗಡೆ ಬನ್ನಿ ಅಥವಾ ಹಿಂದೆ ಸರಿರಿ ಅಂತ ನಾನು ಟೀ ಮಾಡ್ಕೊಬಂದಿಲ್ಲ, ಅದೇ ಬೇರೆ ಇದೇ ಬೇರೆ, ಸ್ವಲ್ಪ ದಿನ ಮಟ್ಟಕ್ಕಾದರೂ ನನಗೆ ಅಪ್ಪನ ಪ್ರೀತಿ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಮಗಳಾಗಿ ನಾನು ಟೀ ತಂದಿದ್ದೀನಿ, ಕುಡಿಯೋವರೆಗೂ ಸಹ ನನ್ನ ಮಗಳು ಅಂತ ಅಂದ್ಕೊಂಡು ಕುಡೀರಿ ಅಂತ ಹೇಳಿದಾಗ ಆಶ್ಚರ್ಯ ಆಗಿ ಹಾಗೆ ಭೂಮಿನ ಮುಖ ನೋಡ್ತಾ ಇರ್ತಾನೆ. ಆಮೇಲೆ ಶ್ರವಣ್ ತಾನು ಪ್ರೀತಿ ಕೊಟ್ಟಿದ್ದೆಲ್ಲನೂ ಸಹ ಭೂಮಿಗೆ ಹಳದಿನೆಲ್ಲ ನೆನಪಿಸ್ಕೊತಾ ಇರ್ತಾನೆ. ಆಮೇಲೆ ನೋಡಿ ಸಾಹೇಬ್ರೆ, ಬೇಜಾರು ಮಾಡ್ಕೋಬೇಡಿ ಆಯಿತಾ, ನನ್ನ ಮೇಲೆ ಕೋಪಕ್ಕೆ ಟೀ ಕುಡಿಬೇಡಿ, ತಣ್ಣಗಾಗುತ್ತೆ, ಇದನ್ನು ಕುಡೀರಿ ಅಂತ ಹೇಳಿಬಿಟ್ಟು ಭೂಮಿ ಹೊರಟೋಗ್ತಾ ಇರ್ತಾಳೆ. ಅವಾಗ ಟೀ ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ನನಗೆ ಇವಳು ಬಂದರೆ ನಾನು ಮನಸ್ವಿನಿ ಬಂದಳ ರೀತಿ ಆಗುತ್ತಲ್ಲ, ಯಾಕೆ ಈ ಥರ ಆಗುತ್ತೆ, ಇವಳ ಮೇಲೆ ನನಗೆ ಸಾಫ್ಟ್ ಕಾರ್ನರ್ ಇರೋದ್ರಿಂದ ಈ ಥರ ಆಗ್ತಿದೆ, ಆದರೆ ಅಪರಾಧಿಗೆ ನಾನು ಶಿಕ್ಷೆ ಕೊಡಿಸ್ಲೇಬೇಕು, ಅದು ಇವಳು ಸಾಫ್ಟ್ ಕಾರ್ನರಿಂದ ಅದಕ್ಕೆ ತೊಂದರೆ ಆಗಬಾರ್ದು ಆಯಿತಾ, ಆಮೇಲೆ ನನ್ನ ಮಗಳಿಗೂ ಸಹ ಗಿಲ್ಟ್ ಫೀಲ್ ಆಗುತ್ತೆ, ನಾನು ಆ ಥರ ಎಲ್ಲ ಇರಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಭೂಮಿ ವಿಷಯದಲ್ಲಿ ನಾನು ಕಟ್ಕುತನ ಆಗಬೇಕು ಆಯಿತಾ, ಸಾಫ್ಟ್ ಕಾರ್ನರ್ ಇರಬಾರ್ದು ಅವಳ ಮೇಲೆ ಅಂತ ಹಾಗೆ ಶ್ರವಣ್ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತು ಮಾರ್ನಿಂಗ್ ಆದಾಗ ಎಕ್ಸಸೈಸ್ ಮಾಡ್ತಾ ಇರ್ತಾನೆ, ಈ ಕಡೆ ಯೋಗ ಮಾಡ್ತಾ ಇರ್ತಾನೆ ಅಜಿತ್ತು. ಅಲ್ಲಿಗೆ ಶ್ರವಣ್ ಸಹ ಬಂದು ಯೋಗ ಮಾಡೋದನ್ನು ಹಾಗೆ ಎಕ್ಸಸೈಸ್ ಮಾಡೋದನ್ನು ನೋಡಿ ಹಾಗೆ ಹಳೆದನ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ. ಅವನು ಫಿಟ್ನೆಸ್ ಆಗಬೇಕು ಅಂತ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಜಾಗಿಂಗ್ ಮಾಡೋದು ಎಲ್ಲನೂ ಸಹ ಅಜಿತ್ಗೆ ಹೇಳ್ಕೊಡ್ತಾ ಇರ್ತಾನೆ ಶ್ರವಣ್. ಅವಾಗ ನಿಮ್ಮ ಜೊತೆ ನಾನು ಇದ್ದರೆ ಯಾವಾಗಲೂ ಸಹ ಹೀಗೆ ಇರ್ತೀನಿ ಮಾವ, ನನ್ನ ಜೊತೆ ನೀವು ಯಾವಾಗಲೂ ಹೀಗೆ ಇರಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಈಗೇನೋ ಅಂತೀಯ ಕಣಪ್ಪ, ನೀನು ಹೆಂಡ್ತಿ ಅಂದಮೇಲೆ ನನ್ನ ಮರಿತೀಯ ಅಂತ ಹೇಳ್ತಾ ಇರಬೇಕಾದ್ರೆ, ಹೆಂಡ್ತಿ ಬಂದರೂ ಸಹ ನಿಮ್ಮನ್ನು ಮಾತ್ರ ಮರೆಯಲ್ಲ ಆಯಿತಾ, ನೀವೊಂಥರ ನನಗೆ ಸಿಸ್ಟಮ್ ಇದ್ದಾಗೆ, ನೀವು ನನಗೆ ಬೇಕು ಅಂತ ಖುಷಿಯಾಗಿ ಹಗ್ ಮಾಡ್ಕೊಂಡಿದ್ದೆಲ್ಲನೂ ಸಹ ಹಳೆದನ್ನೆಲ್ಲ ಸಹ ನೆನಪಿಸ್ಕೊಂಡು ತನ್ನ ಜೀವನದಲ್ಲಿ ನಡೆದಿದ್ದು ಖುಷಿ ವಿಷಯಗಳನ್ನೆಲ್ಲ ನೆನೆಸ್ಕೊಂಡು ಹಾಗೆ ಅಜಿತ್ನ ನೋಡಿಕೊಂಡು ದುಃಖವಾಗಿ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ತುಂಬ ಬೇಜಾರು ಮಾಡಿಕೊಂಡು ಅಜಿತ್ ಸಹ ಶ್ರವಣ್ ಮುಖನೇ ನೋಡ್ತಾ ಇರ್ತಾನೆ. ಆಗ ಶ್ರವಣ್ ಒಂದು ಕ್ಷಣ ಕೋಪ ಮಾಡಿಕೊಂಡು ಅಜಿತ್ ಮೇಲೆ ಕೋಪ ಮಾಡಿಕೊಂಡು ಹಾಗೆ ಜಾಗಿಂಗ್ ಮಾಡ್ಕೊಂಡು ಹೋಗ್ತಾನೆ. ಈ ಕಡೆ ಅಜಿತ್ ಹಾಗೆ ಸುಮ್ಮನೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಸಂಗೀತ ತರಕಾರಿ ಎಲ್ಲನೂ ಹೆಚ್ಚುತ್ತಾ ಇರ್ತಾಳೆ. ಅಲ್ಲಿಗೆ ಪಲ್ಲವಿ ಮಾವಿನಕಾಯಿ ಪುಟ್ಟಿ ತೊಗೊಬಿಟ್ಟು ಬರ್ತಾಳೆ. ನೋಡಿ ಅಮ್ಮರೇ ಮಾವಿನಕಾಯಿ ತಂದೆ ಅಂತ ಹೇಳ್ತಾ ಇರ್ತಾಳೆ. ವಾವ್, ಮಾವಿನಕಾಯಿ ಸೀಸನ್ ಅಲ್ವಾ, ಅದಕ್ಕೆ ಮಾವಿನಕಾಯಿ ತಂದಿದ್ಯಾ, ಒಳ್ಳೆ ಕೆಲಸ ಮಾಡಿದೆ, ನಾನು ಆದಷ್ಟು ಬೇಗ ಉಪ್ಪಿನಕಾಯಿ ಹಾಕಬೇಕು ಅಂದಾಗ, ಹೌದು ಅಮ್ಮರೇ, ನೀವು ಮಾಡೋ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ, ಅದರಲ್ಲೂ ಅಜಿತ್ ಸಾಹೇಬ್ರಿಗೆ ತುಂಬ ಇಷ್ಟ, ಎಲ್ಲರೂ ಸಹ ಅನ್ನಕ್ಕೆ ಉಪ್ಪಿನಕಾಯಿ ಹಾಕೊಂಡ್ರೆ ಇವರು ಉಪ್ಪಿನಕಾಯಿಗೆ ಅನ್ನ ಹಾಕೋತಾರೆ ಅಂತ ಹೇಳ್ಕೊಂಡು ಪಲ್ಲವಿ ನಗಾಡ್ತಾ ಇರ್ತಾಳೆ. ಸರಿ ಆಯಿತು, ಹೋಗು ಬೇಗ ಕೆಲಸ ಮಾಡೋಣ, ನೀನು ನನಗೊಂದು ಕಪ್ಪು ಕಾಫಿ ತಗೋಬೋಗು ಅಂತ ಪಲ್ಲವಿ ಕಳಿಸ್ತಾಳೆ. ಈ ಕಡೆ ತರಕಾರಿನ ಹೆಚ್ಚುತ್ತಾ ಇರಬೇಕಾದ್ರೆ ಅಲ್ಲಿಗೆ ಅಜ್ಜಿ ಬರ್ತಾಳೆ. ಅಜ್ಜಿ ಹತ್ರ ಕೇಳ್ತಾ ಇರ್ತಾಳೆ ಸಂಗೀತ, ಅಮ್ಮ ನಿಮಗೇನಾದರೂ ಬೇಕಾ, ಯಾಕೆ ಸುಸ್ತಾಗಿದ್ದೀರಾ ಅನ್ಬೇಕಾದ್ರೆ, ಅಲ್ಲ ಈ ಬೇಸಿಗೆ ಕಾಲ ಆಯಿತಾ, ಯಾವಾಗಲೂ ಫ್ರಿಡ್ಜಲ್ಲಿ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ಇರ್ತಿತ್ತು, ಇವಾಗ ನೋಡಿದರೆ ಒಂದು ಚಾಕ್ಲೇಟು ಇಲ್ಲ, ಯಾವ ಕೋಲ್ಡ್ದು ಐಟಮು ಇಲ್ಲ, ಯಾಕೆ ಈ ಥರ ಮಾಡಿದರೆ ಇರಬೇಕಾದ್ರೆ, ಅಯ್ಯೋ ಅಮ್ಮ, ಸೀತಾರಾಮ ಕಲ್ಯಾಣೋತ್ಸವ ಹಿಂದಿನ ದಿನ ನಾನು ಸಿಕ್ಕಾಬಟ್ಟೆ ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ತಿಂದಿದ್ನಲ್ಲ, ಆ ಥರ ಕೋಲ್ಡ್ ಆಗಿತ್ತಲ್ಲ, ಅದಕ್ಕೋಸ್ಕರ ನಿಮ್ಮ ಮಗ ಮತ್ತು ಮೊಮ್ಮಗ ಇಬ್ಬರೂ ಸಹ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಯಾವತ್ತೂ ಸಹ ಫ್ರಿಡ್ಜ್ ಒಳಗೆ ಈ ಥರ ಐಟಮ್ ಇಡಬಾರ್ದು, ಬೇಕು ಅಂತಂದರೆ ಅವರೇ ಹೋಗಿ ತಿನ್ನಕ್ಕೆ ಹೇಳಿ ಅಂತ ಬ್ಯಾನ್ ಮಾಡಿದ್ದಾರೆ ಅಂತ ನಗಾಡ್ತಾ ಇರಬೇಕಾದ್ರೆ, ಸರಿ ಬಿಡು, ನಿನ್ನ ಮಗ ನಿನ್ನ ಮೇಲಾದರೂ ಸಹ ಕಾಳಜಿ ಇಟ್ಕೊಂಡೇನೆ ಅಂತ ಅಂದಾಗ ಹಾಗೆ ಶಾಕ್ ಆಗಿ ಅಜ್ಜಿನೇ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಪೇಕ್ಷೆ ಬಂದ್ಬಿಟ್ಟು, ನಿಮ್ಮಿಂದ ನಮಗೇನು ಸಹ ಇಲ್ದಂಗೆ ಆಗಿದೆ ಅಂತ ಅವಳು ಸಹ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.